ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಇದೇ ಅಕ್ಟೋಬರ್ 2ನೇ ತಾರೀಕು ಪಿತೃದೋಷ ನಿವಾರಣೆ ಮಾಡ್ಕೊಳ್ಬೇಕು ಅಂತಂದರೆ ನವಶಕ್ತಿ ಪೀಠಂ ವತಿಯಿಂದ ನಿಮಗೆ ಪಿತೃದೋಷ ನಿವಾರಣೆ ಕಾರ್ಯಕ್ರಮ ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇದೆ, ಗುರುಗಳ ಒಂದು ಸಾರಥ್ಯದಲ್ಲಿ. ಇದರಲ್ಲಿ ನೀವು ಕೂಡ ನೇರವಾಗಿ ಪಾಲ್ಗೊಳ್ಬಹುದು. ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ಫೋನ್ ನಂಬರ್ಸ್ಗೆ ನೀವು ಕಾಲ್ ಮಾಡಬೇಕಾಗತ್ತೆ. ಇನ್ನು ಪ್ರತಿಯೊಂದು ವಿಚಾರಗಳ ಬಗ್ಗೆ, ನಮ್ಮ ಒಂದು ಸಮಸ್ಯೆಗಳಿಗೆ ಸರಳವಾಗಿರುವಂಥ ಪರಿಹಾರಗಳನ್ನ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿಮ್ಮ. ಗುರುಗಳೇ, ಈಗ ನಾವು ಪೂಜೆ ಮಾಡುವಾಗ ಪ್ರತಿಯೊಬ್ಬರು ನಾವು ಸಾಕಷ್ಟು ಬೇಡಿಕೆಗಳಿರುತ್ತೆ, ಅವೆಲ್ಲವೂ ಕೂಡ ನಮ್ಮ ಕನಸುಗಳು ನನಸಾಗಬೇಕು ಅಂತ. ಆದರೆ ನಾವು ಮಾಡುವಂಥ ಒಂದು ವಿಧಿವಿಧಾನದಲ್ಲಿ ಮುಖ್ಯವಾಗಿ ಈ ಮಣೆ ಹಾಕ್ಕೊಂಡು ಕೂತ್ಕೊ, ಮನೇಲಿ ಹಿರಿಯರು ಹೇಳ್ತಾರೆ ಮಣೆ ಈ ವಿಶೇಷವಾಗಿರುವಂಥ ಹಬ್ಬಗಳಲ್ಲಂತೂ ಮಣೆ ಹಾಕ್ಕೊಂಡು ಪೂಜೆ ಮಾಡಬೇಕು ಅಂತ, ಅಥವಾ ನಾವು ಅದೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ಚಾಪೆ ಇದೆ ಸಾಕು ಕೂತ್ಕೊಳ್ತೀವಿ, ಈ ಥರ ಎಲ್ಲ ಮಾಡ್ಕೊಳ್ತಿರ್ತೀವಿ. ಈ ಮಣೆ ಹಾಕ್ಕೊಂಡು ಮಾಡೋದ್ರಿಂದ ಏನಾದರೂ ಫಲಗಳನ್ನಂಥದ್ದು ಸಿಗುತ್ತಾ, ಅಥವಾ ಇದು ಮಾಡುವಂಥ ವಿಧಾನನೇ ಈಗ ಇದರ ಒಂದು ಒಳ ಅರ್ಥ ಏನು, ಯಾಕೆ ಮಣೆನ ನಾವು ಬಳಸ್ತಾ ಇವಿ, ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಎಲ್ಲಿಯಾದರೂ ನೋಡಿ, ತತ್ಪೂರ್ವೆ ಹಿಂದಿನ ಕಾಲದಲ್ಲಿ ನೀವೊಂದು ಈಗ ಪುಸ್ತಕ ತೆಗೆದು ನೋಡಿದ್ರು ಶಂಕರಾಚಾರ್ಯರು ಕೂತಿರೋದು, ಹೀಗೆ ಲೋಕತ್ರಯಾಚಾರ್ಯರು ಕೂತಿರ್ತಕ್ಕಂತಹದ್ದು ಆಸನಗಳನ್ನು ಗಮನಿಸಿ ನೋಡಿ ನೀವು. ಅದಕ್ಕೆ ನೀವು ಮನೆಯಲ್ಲಿ ಕೂಡ ಅಷ್ಟೇ ಆಸನವಿಲ್ಲದೆ ಪೂಜೆ ಆಗಲಿ, ಮೆಡಿಟೇಷನ್ ಆಗಲಿ, ಜಪ ಆಗಲಿ, ಇದೆಂತ ಕೂಡ ಮಾಡಬಾರದು. ಅಂದರೆ ಏನು ವರ್ಕ್ ಆಗಲ್ಲ ಅಂತ ಸಾಧ್ಯವೇ ಇಲ್ಲ. ಅವರಲ್ಲಿ ಆ ಶಕ್ತಿಯನ್ನು ಭೂಮಿ ಹೀರಿಕೊಳ್ಳುತ್ತೆ ಅಂತ. ಅದಕ್ಕಾಗಿ ಬರೀ ನೆಲದ ಮೇಲೆ ನೀವು ಕುಳಿತು ಏನಾದರೂ ಕೂಡ ಪೂಜೆ ಮಾಡ್ತೀನಿ, ಧ್ಯಾನಿಸ್ತೀನಿ ಅಂತಂದರೆ ದುಃಖಕ್ಕೆ ಈಡಾಗುವಿರಿ. ಅಥವಾ ನೀವೆಲ್ಲಾದರೂ ಒಂದು ದೊಡ್ಡ ಒಂದು ಬೆಟ್ಟದ ಮೇಲೆ, ಈ ಬಂಡೆ ಅಂತ ಕಲ್ಲು ಮೇಲೆ ಕುಳಿತುಕೊಂಡು ನಾನು ತಪಸ್ ಮಾಡ್ತೀನಿ ಅಂತಂದರೆ ದಾರಿದ್ರ್ಯ ಉಂಟಾಗುವಂಥದ್ದು. ಇನ್ನು ಪ್ಲಾಸ್ಟಿಕ್ಕು ನಮಗೆ ಯಾವುದೋ ತಿಳಿದೇ ಇರತಕ್ಕಂತಹದ್ದು ಆಸನವನ್ನು ಮಾಡ್ಕೊಳ್ತೀವಿ ಅಂತಂದರೆ ಎಲ್ಲೋ ಒಂದು ಕಡೆ ನಷ್ಟವಾಗ್ತಕ್ಕದೆಲ್ಲ ತೋರಿಸುತ್ತೆ. ಮಣೆ ಇರಲೇಬೇಕು ಪೂಜೆಗೆ. ನೀವು ಮಣೆ ಬಿದಿರು ಆಗಿರಬಹುದು, ಈ ಥರದ್ದೆಲ್ಲ ಕೂಡ ಇರಬಾರ್ದು. ಇದ್ದರೆ ಕೊನೆ ಪಕ್ಷ ದರ್ಭಾಸನ ಅಂತ ಹೇಳ್ತಾನೆ. ದರ್ಬೆಯಿಂದ ಮಾಡಿದ ಆಸನವನ್ನಾದರೂ ಕೂಡ ಅದ್ರ ಮೇಲೆ ಕುಳಿತುಕೊಂಡು, ಅಥವಾ ಹತ್ತಿ ವಸ್ತ್ರ ಅಥವಾ ರೇಷ್ಮೆ ವಸ್ತ್ರವನ್ನು ಹಾಕಿಯೇ ಕುಳಿತುಕೊಂಡು ನೀನು ಪೂಜೆಯನ್ನು ಮಾಡೋದು, ಜಪವನ್ನು ಮಾಡೋದು ಕೂಡ ಸರ್ವಶ್ರೇಷ್ಠ ಅಂತ ಹೇಳ್ತಾನೆ. ಬಹುಶಃ ನಾನು ಯಾರಿಗೋ ಮೊನ್ನೆ ದೇವಸ್ಥಾನಕ್ಕೆ ಮಾಡಿಸ್ಕೊಂಡು ಕೂಡ ಕೆಲವರಿಗೆ ಹೇಳಿದ್ದೆ, ನಾನು ಮಣೆಯನ್ನು ದಾನ ಮಾಡುವುದು ಕೂಡ ಅತ್ಯಂತ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಫಲವನ್ನು ಪಡೆದುಕೊಳ್ತೀರಿ. ಅತ್ಯಂತ ಶೀಘ್ರಗತಿಯಾಗಿರ್ತಕ್ಕಂಥದ್ದು. ಯಾವ ಒಂದು ಬೆಳೆಗಳು ಇಟ್ಟು ನಾವು ನಷ್ಟ ಹೊಂದುತ್ತಾ ಇದ್ದೀವೋ, ಯಾವ ಒಂದು ಬಿಸ್ನೆಸ್ಸಲ್ಲಿ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ನಮಗಲ್ಲಿ ಲಾಭಾಂಶ ಕಾಣಲು ಆಗ್ತಾ ಇಲ್ವೋ, 6ಕ್ಕೆ ಹತ್ತಲಿಲ್ಲ, 3ಕ್ಕೆ ಇಳಿಲಿಲ್ಲ ಅಂತಕ್ಕಂತಹ ಮಾತುಗಳನ್ನ ಆಡಿಕೊಂಡು ಬೇಸರ ಆಗಿದ್ದರೆ ಹಲಸಿನ ಮರದಿಂದ ಮಣೆಗಳನ್ನು ಮಾಡಿ ದೇಗುಲಕ್ಕೆ ಕೊಟ್ಟ ಪಕ್ಷದಲ್ಲಿ ಅವನದೇ ಆಗಿರ್ತಕ್ಕ ಬಿಸ್ನೆಸ್ಸಲ್ಲಿ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಬಿಸ್ನೆಸ್ಸನ್ನು ಅವ ಮಾಡುತ್ತಾನೆ ಅಂತಕ್ಕಂತಹದ್ದು ಶಾಸ್ತ್ರಸಮ್ಮತವಾಗಿರತಕ್ಕಂತಹ ಮಾತು. ಇನ್ನು ಸ್ವಲ್ಪ ನಾವು ಗಮನಿಸೋದೇ ಆದರೆ ಈ ಲೋಕತ್ರಯಾಚಾರ್ಯರು ಇವರೆಲ್ಲ ಕೂಡ ಈ ಮಠಾಧೀಶರು ಆಗಿರ್ತಕ್ಕಂಥದ್ದು ಕೂಡ ಈ ಜಿಂಕೆ ಚರ್ಮ, ಹುಲಿಯ ಚರ್ಮ ಈ ಆಸನದ ಮೇಲೆ ಕುಳಿತುಕೊಂಡು ತಪಸ್ಸನ್ನು ಮಾಡುತ್ತಿದ್ದರು. ಇಲ್ಲಿ ಸ್ವಲ್ಪ ನಾವು ಯೋಚಿಸಿದಾಗ ಈ ಜಿಂಕೆಯ ಚರ್ಮ ಇವೆಲ್ಲವೂ ಕೂಡ ಹೇಗೆ ಅಂತಂದರೆ, ಈ ಋಗ್ವೇದದ ಬಣ್ಣ ಬಿಳಿಯ ಬಣ್ಣ, ಸಾಮವೇದದ ಬಣ್ಣ ಕಪ್ಪು, ಈ ಬಿಳಿಯ ಮತ್ತು ಕಪ್ಪು ವರ್ಣದ ಸಾಂಕೇತಿಕವಾಗಿ ಈ ಹಗಲು ರಾತ್ರಿಗಳಿರುವಂಥದ್ದು. ಈ ಹಗಲು ರಾತ್ರಿಗಳನ್ನು ಅವರ ವಶವನ್ನು ಮಾಡಿಕೊಳ್ಳಾಗ, ಆ ತಪಸ್ಸನ್ನು ಮಾಡಿದಾಗ ಅದು ನಮ್ಮ ಒಳಗಡೆ ಆ ಶಕ್ತಿ ಪ್ರವೇಶವಾಗಲಿಕ್ಕೆ ಈ ಒಂದು ಪ್ರಾಣಿಯ ಚರ್ಮವನ್ನು ಕೆಳಗಡೆ ಹಾಸ್ಕೊಳ್ತಾ ಜಪವನ್ನು ಮಾಡ್ತಾಯಿದ್ರು, ಅನುಷ್ಠಾನವನ್ನು ಮಾಡ್ತಾಯಿದ್ರು. ಯಾಕೆ ಅಂತಂದರೆ ಅದು ಕೂಡ ಆ ಪ್ರಾಣಿ ಮೃತಪಟ್ಟ ಆದ ಮೇಲೆ ಅದನ್ನು ತೆಗೆದುಕೊಂಡು ಅದನ್ನು ಮಾಡ್ತಾಯಿದ್ರು. ಈಗ ಕಾನೂನು ಪ್ರಕಾರ, ಕಾನೂನು ಬಾಹಿರ ಅದನ್ನು ನೀವು ತೆಗೆದುಕೊಳ್ತಕ್ಕಂತಹದ್ದು.
ಇನ್ನು ಸರ್ಕಾರದ ವತಿಯಿಂದಲೇ ಅದನ್ನು ತೆಗೆದುಕೊಂಡು ನೀವು ಮಾಡೋದಾದರೆ ಮಾತ್ರ ಅದು ಸಾಧ್ಯವಾಗ್ತಕ್ಕಂತಹದ್ದು. ಅಂತಹ ಚರ್ಮವನ್ನು ಹಾಕಿ ನಾವು ತಪಸ್ಸು ಮಾಡಿದಾಗ ಶೀಘ್ರಗತಿಯಾಗಿ ಆ ತಪಸ್ಸಿನ ಫಲ ನಮಗೆ ಸಿಗುವಂಥದ್ದು. ಜೊತೆಗೆ ನಾವು ಮಾಡ್ತಕ್ಕಂಥ ತಪಶಕ್ತಿ ನಮ್ಮಲ್ಲಿ ಉಳಿಯಬೇಕು ಅನ್ನೋದಾದರೆ ಅದರ ಮೇಲೆ ಕುಳಿತುಕೋ ಅಂತ ಹೇಳ್ತಕ್ಕಂತಹದ್ದು. ಹಾಗೇ ನೆಲದ ಮೇಲೆಯೋ ಮತ್ತು ಇನ್ಯಾವುದ ಮೇಲೆ ಕುಳಿತುಕೊಂಡರೂ ಕೂಡ ಈ ಭೂಮಿಯಲ್ಲಿ ನಮ್ಮಲ್ಲಿರ್ತ ತಪಶಕ್ತಿಯನ್ನು ಆಕರ್ಷಿಸ್ತಕ್ಕಂಥದ್ದು ಶೀಘ್ರವಾಗಿ. ಆದರೆ ಈ ವೇದದ ಅಂಗವಾಗಿರುವ ಏನಿದೆಯೋ ಆಯುರ್ವೇದ, ಅದರ ಪ್ರಕಾರ ಅನೇಕ ಕಾಯಿಲೆಗಳನ್ನು ಗುಣಪಡಿಸ್ತಕ್ಕಂಥ ಶಕ್ತಿ ಆ ಚರ್ಮಕ್ಕಿದೆ ಅಂತ. ಅಂತಹದ್ದು ಆ ಒಂದು ಚರ್ಮದ ಆಸನವನ್ನು ಅದರ ಮೇಲೆ ಕುಳಿತುಕೊಂಡು ತಪಸ್ಸು ಮಾಡಿದಾಗ ಇನ್ನು ಯಾವುದೇ ಕಾರಣಕ್ಕೂ ಅದನ್ನು ಶಿಕ್ಷಿಸೋದು, ಹಿಂಸಿಸೋದು, ಕೊಲ್ಲೋದು ಸಾಧ್ಯವೇ ಇಲ್ಲ. ಆ ಒಂದು ಪ್ರಾಣಿಯ ಪ್ರಾಣ ಅಂತ್ಯಕಾಲ ಅದಾದ ಮೇಲೆ ಅದಕ್ಕೇನು ಸಂಸ್ಕಾರಗಳಂತ ಮಾಡಬೇಕೋ ಅಂತಹ ಸಂದರ್ಭದಲ್ಲಿ ತೆಗೆದಿದ್ದಾದ ಮಾತ್ರ ಇದು ಫಲ ಕೊಡುವಂಥದ್ದು. ಇವತ್ತು ಅದೆಲ್ಲ ಕೂಡ ಸಾಧ್ಯವೂ ಇಲ್ಲ ಕೂಡ. ಅದಕ್ಕಾಗಿ ಆವಾಗ ಆ ಒಂದು ಚರ್ಮವನ್ನು ಹೊಕ್ಕು ಅವನ ಹೀರ್ತಕ್ಕ ಶಕ್ತಿ ಆ ಒಂದು ಭೂಮಿಗೆ ಇರಲಿಲ್ಲ, ಭೂಮಿಗೆ ಇರಲಿಕ್ಕೆ ಸಾಧ್ಯವೂ ಇಲ್ಲ. ಅದು ಹೇಗೆ ಒಂದು ಉದಾಹರಣೆ ಕೊಡೋದಾದರೆ, ನಾವೊಂದು ನೆಲದಲ್ಲಿ ಒಂದು ಗುಳಿ ಹಗದ ಕೂಡಲೇ ನೀರು ಹಾಕಿದ್ರೆ ಅಲ್ಲಿ ಹೀರ್ಕೊಂಡ್ಬಿಡುತ್ತೆ, ನೀರನ್ನು ಹೀರ್ಕೊಂಡ್ಬಿಡುತ್ತೆ. ಹಾಗೇ ನಾವೊಂದು ಸಿಮೆಂಟು ಈ ಕಲ್ಲುಗಳಿಂದ ಹೇಗೆ ಒಂದು ತೊಟ್ಟಿ ಕಟ್ಟಿದರೆ ಆ ತೊಟ್ಟಿನ ನೀರು ನಿಂತ್ಕೊಳ್ಳುತ್ತೋ ಹಾಗೇ ಇದಕ್ಕೆ ನೀವು ಹೋಲಿಕೆ ಮಾಡ್ಕೋಬೇಕು. ನಿಮ್ಮ ಮನೆ ಆಗಿರಬಹುದು ಅಥವಾ ಯಾವುದೇ ಒಂದು ಚರ್ಮದ ಆಸನ ಆಗಿರಬಹುದು, ದರ್ಭಾಸನ ಆಗಿರ್ಬೋದು, ಅತ್ಯಂತ ಸರ್ವಶ್ರೇಷ್ಠವಾಗಿರತಕ್ಕಂತಹದ್ದು ಆಸನಗಳಲ್ಲಿ ಪ್ರಧಾನವಾಗಿ ಮನೆಯಲ್ಲಿ ಹೇಳ್ತಕ್ಕಂತಹದ್ದು ಹಲಸಿನ ಮರದ್ದು ಅಥವಾ ಮಾವಿನ ಮರದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಕನಿಷ್ಠ ಪಕ್ಷ ನಿಮಗೆಲ್ಲ ಈ ಪೂಜಾ ಮಳೆಗಳಲ್ಲಿ ಸಿಗ್ತಕ್ಕಂಥ ದರ್ಭಾಸನ ಸಿಗುತ್ತೆ. ಅಂತಹ ದರ್ಭಾಸನದ ಮೇಲೆ ಕುಳಿತುಕೊಂಡು ನಾವೇನಾದರೂ ಕೂಡ ಮೆಡಿಟೇಷನನ್ನು ಮಾಡ್ತಕ್ಕಂತಹದ್ದು ಸರ್ವಶ್ರೇಷ್ಠವಾಗ್ತಕ್ಕಂಥದ್ದು. ಮಾಡಿದರ ಫಲ ನಿಮಗೆ ಸಿಗುವಂಥದ್ದು. ನೆಲದ ಮೇಲೆ ಸಲ್ಲದು, ಯಾವುದೇ ಕಾರಣಕ್ಕೂ ಕೂಡ ಬರೀ ನೆಲದ ಮೇಲೆ ಕುಳಿತುಕೊಂಡು ನೀವು ಯಾವುದೇ ಮೆಡಿಟೇಷನ್ ಧ್ಯಾನ ಮಾಡುವ ಹಾಗಿಲ್ಲ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಅದರ ಹಿನ್ನೆಲೆ ಇದ್ದೇ ಇರುತ್ತೆ, ಅದನ್ನು ತಿಳ್ಕೊಂಡಾಗ ಗೊತ್ತಾಗುತ್ತೆ. ಅದು ತಿಳ್ಕೊಳ್ಳೋದು ಹೇಗೆ ಅಂತಂದರೆ ನಿಮ್ಮಿಂದನೇ ಕೇಳಬೇಕು, ನೀವು ಹೇಳುವಂಥ ಮಾತುಗಳು ಆವಾಗ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ನಾವು ಮಾಡುವಂಥ ಪೂಜೆ ಫಲಿಸಬೇಕು ಅಂತಂದರೆ ಮನೆಯನ್ನು ನಾವು ಯಾಕೆ ಬಳಸಲೇಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇಷ್ಟು ದಿನ ಬಳಸ್ತಾ ಇರಲಿಲ್ಲ, ಇನ್ನು ಮುಂದೆ ಬಳಸೋದ್ರಿಂದ ಯಾವೆಲ್ಲ ರೀತಿಯಾಗಿರುವಂಥ ಫಲಗಳು ನಿಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.